ಒಂದು ಇಡೀ ಪರ್ವತವನ್ನೇ ಕೆತ್ತಿ ದೇವಸ್ಥಾನ ಮಾಡಿದಾರೇಂದ್ರೆ ನಂಬೋಕಾಗತ್ತಾ? ಹೌದು. ನಾವು ಇವತ್ತು ಮಾತಾಡೋಕ್ ಹೊರಟಿರೋದು ಎಲ್ಲೋರಾದ ಕೈಲಾಸ ದೇವಾಲಯದ ಬಗ್ಗೆ. ಇದು ಬರೀ ಕಲ್ಲಿನ ಕಟ್ಟಡ ಅಲ್ಲ, ಬದ್ಲಿಗೆ ಜಗತ್ತಿನ ಅತಿದೊಡ್ಡ ಒಂದೇ ಬಂಡೆಯಿಂದ ಕೆತ್ತಿದ ರಚನೆ. ಬನ್ನಿ, ಇದರ ಹಿಂದಿನ ಆಶ್ಚರ್ಯಕರ ಕಥೆಯನ್ನ ಒಟ್ಟಿಗೆ ನೋಡೋಣ. ಸರಿ, ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಸಾಮಾನ್ಯವಾಗಿ ನಮ್ಮ ತಲೆಗೆ ಮೊದಲು ಬರುವ ಯೋಚನೆಯೇನು? ಹೇಗೆ ಶುರು ಮಾಡ್ತಾರೆ? ತುಂಬಾನೇ ಸಿಂಪಲ್ ಅಲ್ವಾ? ಮೊದಲು ಅಡಿಪಾಯ ಹಾಕ್ತಾರೆ, ಆಮೇಲೆ ಒಂದೊಂದೇ ಇಟ್ಟಿಗೆ ಅಥವಾ ಕಲ್ಲನ್ನ ಜೋಡಿಸ್ತಾ ನೆಲದಿಂದ ಮೇಲ್ಗೆ ಕಟ್ಕೊಂಡು ಹೋಗ್ತಾರೆ. ಇದು ತಾನೇ ಸಾಮಾನ್ಯ ವಿಧಾನ. ಆದ್ರೆ ಕೈಲಾಸ ದೇವಸ್ಥಾನ ಈ ಎಲ್ಲ ನಿಯಮಗಳನ್ನ ತಲೆ ಕೆಳಗೂ ಮಾಡುತ್ತೆ. ಇದನ್ನ ಕೆಳಗಿನಿಂದ ಮೇಲಕ್ಕೆ ಕಟ್ಟಿದಲ್ಲ, ಬದಲಾಗಿ ಒಂದು ಇಡೀ ಪರ್ವತವನ್ನೇ ಮೇಲಿನಿಂದ ಕೆಳಗೆ ಕೆತ್ತಿ ಮಾಡಿರೋದು. ಅಂದ್ರೆ ಇದು ಕಟ್ಟಡವೇ ಅಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಶಿಲ್ಪ. ಈ ಒಂದು ಅದ್ಭುತ ತಂತ್ರಕ್ಕೆ ಲಂಬ ಉತ್ಖನನ ಅಂತ ಕರೀತಾರೆ. ಜಸ್ಟ್ ಒಂದ್ಸಲ ಯೋಚನೆ ಮಾಡಿ ನೋಡಿ. ಶಿಲ್ಪಿಗಳು ಬೆಟ್ಟದ ತುದಿಯಿಂದ ಶುರು ಮಾಡಿ ಕೆಳಮುಖವಾಗಿ ಕೆತ್ತನೆ ಮಾಡ್ತಾ ಬಂದಿದ್ದಾರೆ. ಅಬ್ಬಾ, ಈ ಯೋಚನೆನೇ ಮೈ ಜುಮ್ಮನಿಸ್ತಲ್ವಾ? ಇದೇ ಕಾರಣಕ್ಕೆ ಇದನ್ನ ಭಾರತೀಯ ಶಿಲಾವಾಸ್ತುಶಿಲ್ಪದ ಒಂದು ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ತಾರೆ. ನೆನ್ಪಿಡಿ, ನಾವು ಮಾತಾಡ್ತಿರೋದು ಒಂದು ಕಟ್ಟಡದ ಬಗ್ಗೆ ಅಲ್ಲ, ಬದಲಿಗೆ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಶಿಲ್ಪದ ಬಗ್ಗೆ. ಹಾಗಾದ್ರೆ ಇಂತಹ ಒಂದು ಕಲ್ಪನೆಗೂ ನಿಲುಕದ ಯೋಜನೆಯನ್ನ ಶುರು ಮಾಡಿದ್ಯಾರು? ಈ ಅದ್ಭುತದ ಹಿಂದಿದ್ದ ಆ ರಾಜ ಯಾರು? ಸಿಕ್ಕಿರೋ ತಾಮ್ರದ ಶಾಸನಗಳ ಪ್ರಕಾರ ಈ ಕೀರ್ತಿ ಸಲ್ಲಬೇಕಾಗಿರೋದು ರಾಷ್ಟ್ರಕೂಟ ರಾಜವಂಶದ 1ನೇ ಕೃಷ್ಣನಿಗೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಇವರೇ ಈ ಮಹೋನ್ನತ ದೇಗುಲವನ್ನು ನಿರ್ಮಿಸಿದ್ರು ಅಂತ ಇತಿಹಾಸ ಹೇಳುತ್ತೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇಷ್ಟು ದೊಡ್ಡ ರಚನೆಯನ್ನ ಒಬ್ಬ ರಾಜನ ಆಳ್ವಿಕೆಯಲ್ಲೇ ಮುಗಿಸೋಕೆ ಹೇಗೆ ಸಾಧ್ಯ ಆಯಿತು? ಇಷ್ಟೊಂದು ವೇಗವಾಗಿ ಈ ಕೆಲ್ಸ ನಡೆದಿದ್ರ ಹಿಂದಿನ ಸೀಕ್ರೆಟ್ ಏನು? ಇದರ ಉತ್ತರ ರಾಜಕೀಯ ಮತ್ತು ಕಲೆಯ ಒಂದು ಇಂಟ್ರೆಸ್ಟಿಂಗ್ ಕಥೆಯಲ್ಲಿದೆ. ರಾಷ್ಟ್ರಕೂಟರು ಚಾಲುಕ್ಯರನ್ನ ಸೋಲಿಸಿದ ಮೇಲೆ 1ನೇ ಕೃಷ್ಣರಾಜ ಪಟ್ಟದಕಲ್ಲಿನಲ್ಲಿದ್ದ ವಿರೂಪಾಕ್ಷ ದೇವಸ್ಥಾನವನ್ನ ನೋಡಿ ತುಂಬಾನೇ ಪ್ರಭಾವಿತನಾಗ್ತಾನೆ. ಆಮೇಲೆ ಆ ದೇವಸ್ಥಾನವನ್ನ ಕಟ್ಟಿದ ಅದ್ಭುತ ಶಿಲ್ಪಿಗಳನ್ನ, ವಾಸ್ತುಶಿಲ್ಪಿಗಳನ್ನ ಎಲ್ಲೋರಾಗೆ ಕರೆಸ್ಕೊಳ್ತಾನೆ. ಇದರ ಅರ್ಥ ಏನು ಗೊತ್ತಾ? ಅವರು ಶುರುವಿನಿಂದ ಏನೂ ಪ್ಲಾನ್ ಮಾಡಬೇಕಾಗಿರ್ಲಿಲ್ಲ. ಅವರ ಹತ್ತಿರ ಒಂದು ರೆಡಿಮೇಡ್ ಬ್ಲೂ ಪ್ರಿಂಟ್ ಅಥವಾ ಒಂದು ಪ್ರೋಟೋಟೈಪ್ ಇತ್ತು. ಹೀಗೆ ಮೊದಲೇ ಇದ್ದ ಪ್ಲಾನ್ ಪ್ರಕಾರ ಬಂಡೆ ಕೆತ್ತೋದು, ಎಲ್ಲೋ ಬೇರೆ ಕಡೆಯಿಂದ ಕಲ್ಲು ತರಿಸಿ ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟೋದಕ್ಕಿಂತ ಎಷ್ಟೋ ಪಟ್ಟು ವೇಗವಾಗಿತ್ತು. ಒಂದು ಅಂದಾಜಿನ ಪ್ರಕಾರ ಕೇವಲ 250 ಜನ ಕೆಲ್ಸಗಾರರು ದೇವಸ್ಥಾನದ ಮುಖ್ಯ ಭಾಗದ ಕೆತ್ತನೆಯನ್ನ ಬರೀ 5.5 ವರ್ಷಗಳಲ್ಲಿ ಮುಗಿಸಿರ್ಬೋದು ಅಂತ ಹೇಳ್ತಾರೆ. ಇದು ನಿಜಕ್ಕೂ ನಂಬೋಕೆ ಕಷ್ಟ ಆಗುವಂತಹ ವೇಗ. ಸರಿ, ಇದನ್ನ ಹೇಗೆ ಕೆತ್ತಿದ್ರು ಅಂತ ನೋಡಿದ್ವಿ. ಈಗ ಈ ಬೃಹತ್ ಶಿಲ್ಪದ ಒಳಗೆ ಏನೆಲ್ಲ ಇದೆ ಅಂತ ಒಂದು ಸಣ್ಣ ಪ್ರವಾಸ ಮಾಡೋಣ ಬನ್ನಿ. ದೇವಸ್ಥಾನದ ಒಳಗೆ ಕಾಲಿಡ್ತಿದ್ದ ಹಾಗೆ ಒಂದು ದೊಡ್ಡ ಯು ಆಕಾರದ ಪ್ರಾಂಗಣ ನಮ್ಮನ್ನ ಸ್ವಾಗತಿಸುತ್ತೆ. ಮಧ್ಯದಲ್ಲಿ ಶಿವನಿಗೆ ಅರ್ಪಿತವಾದ ಗರ್ಭಗುಡಿ, ಅದರ ಮುಂದೆ ನಂದಿಮಂಟಪ. ಇನ್ನು ತಳಪಾಯದ ಕಡೆ ನೋಡಿದ್ರೆ ಇಡೀ ರಚನೆಯನ್ನ ದೈತ್ಯ ಆನೆಗಳು ತಮ್ಮ ಬೆನ್ನೆ ಮೇಲೆ ಹೊತ್ತಿವಿಯೇನೋ ಅನ್ನೋ ಹಾಗೆ ಕೆತ್ತಿದ್ದಾರೆ. ಅಷ್ಟೇ ಅಲ್ಲ, ಗೋಡೆಗಳ ತುಂಬ ರಾಮಾಯಣ, ಮಹಾಭಾರತದ ಕಥೆಗಳನ್ನ ಹೇಳೋ ಅದ್ಭುತವಾದ ಕೆತ್ತನೆಗಳಿವೆ. ಇದರ ಎತ್ತರ ಎಷ್ಟಿದೆ ಅಂತ ಒಂದು ಕಲ್ಪನೆ ಬೇಕಂದ್ರೆ, ದೇಗುಲದ ಶಿಖರ ನೆಲದಿಂದ 32.6 ಮೀಟರ್ ಎತ್ತರದಲ್ಲಿದೆ, ಅಂದ್ರೆ ಸುಮಾರು 107 ಅಡಿಗಳು. ಇದನ್ನ ಒಂದು 10 ಮಹಡಿಯ ಕಟ್ಟಡಕ್ಕೆ ಹೋಲಿಸಬಹುದು. ಆದರೆ ಕೈಲಾಸ ದೇವಸ್ಥಾನದ ಕಥೆ ಬರೀ ಅದರ ನಿರ್ಮಾಣಕ್ಕೆ ಸೀಮಿತವಾಗಿಲ್ಲ. ಇದರ ಪರಂಪರೆ ಶತಮಾನಗಳ ಕಾಲ ಎಷ್ಟೋ ಸಂಘರ್ಷಗಳ ನಡುವೆಯೂ ಉಳಿದು ಬೆಳೆದು ಬಂದಿದೆ. ಈಗ ಇತಿಹಾಸದ ಒಂದು ಕುತೂಹಲಕಾರಿ ಘಟನೆ ನೋಡೋಣ. ಹಿಂದೂ ದೇವಾಲಯಗಳನ್ನ ಕೆಡವಿದ ಕುಖ್ಯಾತಿ ಪಡೆದ ಮುಘಲ್ ಚಕ್ರವರ್ತಿ ಔರಂಗಜೇಬ್ ಈ ಕೈಲಾಸ ದೇವಸ್ಥಾನಕ್ಕೆ ಬಂದಾಗ ಅವನ ಪ್ರತಿಕ್ರಿಯೆ ಮಾತ್ರ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತಿತ್ತು. ಔರಂಗಜೇಬನು ಈ ದೇವಸ್ಥಾನದ ಬಗ್ಗೆ ಹೀಗೆ ಬರೀತಾನೆ: ಇದು ಸರ್ವಶಕ್ತನಾದ ಕುಶಲಕರ್ಮಿ ಅಂದ್ರೆ ಅಲ್ಲಾಹನ ಸೃಷ್ಟಿಯ ಅದ್ಭುತಗಳಲ್ಲಿ ಒಂದು, ಕಣ್ಣಿಗೆ ಹಬ್ಬವನ್ನೇ ನೀಡುತ್ತೆ. ಇದನ್ನ ಕಣ್ಣಾರೆ ನೋಡೋವರೆಗೂ ಯಾವುದೇ ಬರಹವಾಗಿಲಿ ಮಾತಾಗಿಲಿ ಇದನ್ನ ಪೂರ್ತಿಯಾಗಿ ವರ್ಣಿಸೋಕೆ ಸಾಧ್ಯವೇ ಇಲ್ಲ. ಕೊನೆಯದಾಗಿ ಇದು ನಮ್ಮ ಮುಂದೆ ಒಂದು ಗಂಭೀರವಾದ ಪ್ರಶ್ನೆಯನ್ನಿಡುತ್ತ. ಒಂದು ಕಲಾಕೃತಿ ಎಷ್ಟೊಂದು ಶಕ್ತಿಶಾಲಿಯಾಗಿರಬಹುದು ಅಂದ್ರೆ ತನ್ನನ್ನು ವಿರೋಧಿಸುವವರ ಮನಸ್ಸಿನಲ್ಲೂ ಅದು ವಿಸ್ಮಯವನ್ನ ಮೂಡಿಸಬಲ್ಲದ ಅಲ್ವಾ? ಕಲೆ, ಪರಂಪರೆ ಮತ್ತು ಮನುಷ್ಯನ ಸಾಧನೆಯ ಶಕ್ತಿಯ ಬಗ್ಗೆ ಇದು ನಮಗೆ ಏನನ್ನು ಹೇಳುತ್ತೆ ಅನ್ನೋದನ್ನ ಯೋಚಿಸಬೇಕಾಗಿದೆ.